ಇವತ್ತು ಬೆಂಗಳೂರಿನ ಲಲಿತ್ ಅಶೋಕದಲ್ಲಿ ಎನ್ಡಿಎ ಮೈತ್ರಿಕೂಟ ನಾಯಕರುಗಳ ಸಭೆ ಇದೆ. ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಇದು. ಕೇಂದ್ರ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ವಿಬಿಜಿ ರಾಮ್ಜಿ ಯೋಜನೆ ಬಗ್ಗೆ ಪಾಠವನ್ನು ಮಾಡ್ತಾರೆ ಉಭಯ ಪಕ್ಷಗಳ ಶಾಸಕರಿಗೆ. ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರಿಗೆ ವಿಬಿಜಿ ರಾಮ್ಜಿ ಬಗ್ಗೆ ಪಾಠವನ್ನು ಮಾಡ್ತಾರೆ. ಯೋಜನೆಯ ಕುರಿತಂತೆ ಕೇಂದ್ರ ಮಂತ್ರಿಯಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ವಿವರಗಳನ್ನು ಕೊಡ್ತಾರೆ. ಇದನ್ನು ವಿರೋಧಿಸಿ ಕಾಂಗ್ರೆಸ್ ಸರ್ಕಾರ ವಿಶೇಷ ಅಧಿವೇಶನವನ್ನು ಕರೆದಿದೆ. ಅದರ ನಡುವೆ ಇದೀಗ ಕೇಂದ್ರ ಸಚಿವರ ಆಗಮನ ರಾಜ್ಯಕ್ಕೆ. ಅವರ ನೇತೃತ್ವದಲ್ಲಿ ಎನ್ಡಿಎ ಮೈತ್ರಿಕೂಟಗಳ ಸಭೆ ಇವತ್ತು. ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರಿಗೆ ವಿಬಿಜಿ ರಾಮ್ಜಿ ಬಗ್ಗೆ ಪಾಠವನ್ನು ಮಾಡ್ತಾರೆ. ಯೋಜನೆಯ ಕುರಿತಂತೆ ಕೇಂದ್ರ ಸಚಿವರಾಗಿರುವ ಶಿವರಾಜ್ ಸಿಂಗ್ ಚೌಹಾಣ್ ವಿವರಗಳನ್ನು ಕೊಡ್ತಾರೆ. ಅಧಿವೇಶನದ ಆರಂಭದ ದಿನವೇ ದೋಸ್ತಿಗಳಿಗೆ ಮಾಹಿತಿಗಳನ್ನು ಕೊಡ್ತಾರೆ ಅವರು. ಈ ಯೋಜನೆಯ ಉದ್ದೇಶ, ಹೆಸರು ಬದಲಾವಣೆಗೆ ಇರುವಂತಹ ಅವಕಾಶಗಳು, ಅದಾದ ನಂತರ ಇದನ್ನು ತಂದಿರುವಂತಹ ದೃಷ್ಟಿಕೋನ, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ವಿಜಯೇಂದ್ರ, ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ಭಾಗವಹಿಸ್ತಾರೆ. ಜೆಡಿಎಸ್ನ ಸುರೇಶ್ ಬಾಬು, ಭೋಜೇಗೌಡರ ಜೊತೆಗೆ ಪ್ರತ್ಯೇಕವಾದಂತಹ ಸಭೆ. ಅದಾದ ನಂತರ ಎರಡೂ ಪಕ್ಷಗಳ ಶಾಸಕರ ಜೊತೆಯೂ ಕೂಡ ಸಭೆಯನ್ನು ನಡೆಸ್ತಾರೆ. ಸಂಜೆ 4 ಗಂಟೆಗೆ ಎನ್ಡಿಎ ಮೀಟಿಂಗ್ ಇದೆ. ಈ ಹಿಂದೆ UPA ಸರ್ಕಾರ ನರೇಗಾ ಯೋಜನೆಯನ್ನು ಜಾರಿಗೆ ತಂದಿತ್ತು. ಉದ್ಯೋಗ ಖಾತ್ರಿ ಯೋಜನೆ ಇದು. ವರ್ಷದ 365 ದಿನಗಳ ಪೈಕಿ 100 ದಿನಗಳ ಕಾಲ ಉದ್ಯೋಗವನ್ನು, ಅಂದರೆ ಕಾರ್ಮಿಕರಿಗೆ ಉದ್ಯೋಗಗಳನ್ನು ಕೊಡುವಂತಹ ಯೋಜನೆ ಇದು. ಅದರ ಹೆಸರು ಬದಲಾವಣೆ ಆಗಿದೆ. ಇದಕ್ಕೆ ಕಾಂಗ್ರೆಸ್ನ ಆಕ್ಷೇಪ. ಹೀಗಾಗಿ ಎನ್ಡಿಎ ಸಭೆ ಇದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆ ಅಂತೆ, ಏನೇನಾಗುತ್ತೆ ಸಭೆಯಲ್ಲಿ? ಪ್ರವೀಣ್, ಸಭೆ ಪ್ರಮುಖವಾಗಿ ಕರೆದಿರೋದು ಜಿ ವಿಚಾರದ ಬಗ್ಗೆ. ಯಾಕಂದ್ರೆ ರಾಜ್ಯ ಸರ್ಕಾರ ಈಗಾಗಲೇ ಅಧಿವೇಶನವನ್ನ ಕರೆದಿದೆ. ಆ ಅಧಿವೇಶನದಲ್ಲಿ ಬಹಳ ಪ್ರಮುಖವಾಗಿ ಈ ವಿಚಾರವನ್ನ ಚರ್ಚೆ ಮಾಡ್ಲಿಕ್ಕಿದೆ. ಹಾಗಾಗಿ ಅಲ್ಲಿ ಏನೆಲ್ಲ ಚರ್ಚೆ ಮಾಡಬೇಕು, ಜಿ ಯೋಜನೆ ಹೇಗಿದೆ, ಈಗಾಗಲೇ ಪ್ರೆಸ್ ಮೀಟ್ ನಲ್ಲಿ ಸಾಕಷ್ಟು ಜನ ಹೇಳಿದ್ದಾರೆ, ಮಾಧ್ಯಮದಲ್ಲಿ ಬಂದಿದೆ, ಎಲ್ಲವೂ ಆಗಿದೆ. ಆದ್ರೂ ಕೂಡ ಶಾಸಕರಿಗೆ ಇದ್ರ ಬಗ್ಗೆ ಸರಿಯಾದಂತಹ ಮಾಹಿತಿಯನ್ನ ಕೊಡಬೇಕು. ಮತ್ತೆ ಕಾಂಗ್ರೆಸ್ನಿಂದ ಅಥವಾ ವಿರೋಧ ಪಕ್ಷದಿಂದ ಏನೆಲ್ಲ ಪ್ರಶ್ನೆಗಳು ಬರಬಹುದು, ಅದು ಏನೆಲ್ಲ ಪ್ರಶ್ನೆ ಮಾಡುವಂತ ಸಾಧ್ಯತೆ ಇರುತ್ತೆ, ಅದಕ್ಕೆ ಹೇಗೆ ಉತ್ತರವನ್ನ ಕೊಡಬೇಕು. ಪ್ರಮುಖವಾಗಿ ಬರೋದಲ್ಲಿ ಹೆಸರನ್ನ ಬದಲಾವಣೆ ಮಾಡಿರೋ ಬಗ್ಗೆ, ಗಾಂಧೀಜಿ ಹೆಸರನ್ನ ತೆಗೆದಿರೋ ಬಗ್ಗೆ, ಇದರಿಂದ ಸೇರಿದಂತೆ ಉಳಿದಂತ ಕೆಲವಷ್ಟು ಕಾಂಗ್ರೆಸ್ನವರು ಏನು ಆರೋಪವನ್ನ ಮಾಡ್ತಾ ಇದ್ದಾರೆ, ಅದೆಲ್ಲದಕ್ಕೂ ಸಹಿತ ಯಾವ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡ್ಕೋಬೇಕು, ಸರ್ಕಾರವನ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಮತ್ತು ಜನರಿಗೆ ಇದನ್ನ ರೀಚ್ ಮಾಡಿಸೋ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದು ಕುರಿತಾಗಿ ಸಮಗ್ರವಾಗಿ ಮಾಹಿತಿಯನ್ನ ಒದಗಿಸ್ಲಿಕ್ಕೋಸ್ಕರ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬರ್ತಾ ಇದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಅವರು ಕೂಡ ಇರ್ತಾರೆ. ಅಂದ್ರೆ ಇಬ್ರು ಸಹಿತ ಸೇರಿ ಬಿಜೆಪಿ ಮತ್ತು ಜೆಡಿಎಸ್ ನ ಶಾಸಕರುಗಳಿಗೆ, ಪ್ರಮುಖರಿಗೆ ಎಲ್ಲರಿಗೂ ಸಹಿತ ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಸದನದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿ ಅನ್ನೋಂಥ ವಿಚಾರವಾಗಿ ಈ ನಂತರದಲ್ಲಿ, ಈ ಸಭೆ ನಂತರದಲ್ಲಿ ಮತ್ತೆ ಶಾಸಕರು, ಜೆಡಿಎಸ್ ಮತ್ತು ಬಿಜೆಪಿ ಶಾಸಕರ ಪ್ರತ್ಯೇಕ ಸಭೆ ಕೂಡ ಇರುತ್ತೆ. ಸಚಿವರು ಹೋದ ನಂತರದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಈ ಸಭೆಯನ್ನ ಉದ್ದೇಶಿಸಿ ಕಾರ್ಯಗಾರವನ್ನು ಮಾಡ್ತಾರೆ. ಅಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ. ಅವರು ತೆರಳಿದ ನಂತರದಲ್ಲಿ ಮತ್ತೆ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ, ಬಿಜೆಪಿ ನಾಯಕರ ಜೊತೆಯಲ್ಲಿ ಎಲ್ಲ ಶಾಸಕರುಗಳ ಸಭೆ ಇದೆ ಅನ್ನೋಂತ ಮಾಹಿತಿ ಇದೆ. ಕಾರಣ ಏನಂತಂದ್ರೆ, ಅಧಿವೇಶನದಲ್ಲಿ ಕೇವಲ ಮನ್ರೇಗಾ ವಿಚಾರ ಅಥವಾ ಜಿ ವಿಚಾರ ಮಾತ್ರ ಅಲ್ಲ, ಬೇರೆ ಬೇರೆ ವಿಚಾರಗಳು ಕೂಡ ಬರುತ್ತೆ. ಅದೆಲ್ಲದನ್ನು ಕೂಡ ಚರ್ಚೆ ಮಾಡಲೇಬೇಕಾಗಿದೆ. ಅದರಲ್ಲೂ ರಾಜ್ಯದಲ್ಲಿ ಹದಗೆಟ್ಟಿರುವಂತಹ ಕಾನೂನು ಸುವ್ಯವಸ್ಥೆ, ಇತ್ತೀಚೆಗೆ ವೈರಲ್ ಆಗ್ತಾ ಇರುವಂತಹ ಆಡಿಯೋ ವಿಡಿಯೋಗಳು, ಇದೆಲ್ಲರ ಬಗ್ಗೆ ಸರ್ಕಾರಕ್ಕೆ ಮುಜುಗರ ಆಗುವ ನಿಟ್ಟಿನಲ್ಲಿ, ಸರ್ಕಾರವನ್ನ ತರಾಟೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಅಧಿವೇಶನದಲ್ಲಿ ತೊಡಗಿಕೊಳ್ಬೇಕು, ಸಿದ್ಧತೆ ಹೇಗೆ ಮಾಡ್ಕೊಳ್ಳಬೇಕು ಅನ್ನೋದು ಕುರಿತಾಗಿ ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಂಜೆ ಮೇಲೆ ಸಭೆ ನಡೆಯಲಿಕ್ಕಿದೆ. ಪ್ರವೀಣ್. ಓಕೆ ಜನಾರ್ದನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.